ಆಮೇಲೆ ಏನೆಲ್ಲ ಸಂಗ್ರಹಗಳೀಗ ಸಿಕ್ಕಿದೆ ಅಂತೇಳಿ, ಯಾಕೆ ಇದಿಷ್ಟು ಮಾರಕವಾಗ್ಬೋದು ಅನ್ನೋದನ್ನು ನೋಡೋದಿದ್ರೆ ಬನ್ನಿ, ಅದರ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ರೇಣುಕಾಸ್ವಾಮಿ ಹತ್ಯೆಯ ಮಹಾಸ್ಫೋಟದ ಸುದ್ದಿ. ಒಂದು ಕೊಲೆ, 19 ಆರೋಪಿಗಳಿಗೆ ಆ ಸಾಕ್ಷ್ಯವೇ ಕಂಟಕವಾಗ್ತಾ ಇದೆ. ಡಿ ಗ್ಯಾಂಗ್ ವಿರುದ್ಧ ಸಿಕ್ಕ ಸಾಕ್ಷ್ಯಗಳು ಏನಿರ್ಬೋದು? ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಆರೋಪಿ ಪಡೆಯ ಪ್ರತಿ CCTV ದೃಶ್ಯ ಸಂಗ್ರಹ, ಆರೋಪಿ ಪಡೆಯ ಪ್ರತಿ ಚಲನವಲನ CCTV ದೃಶ್ಯದಲ್ಲಿ ಸಂಗ್ರಹವಾಗಿದೆ. ರೇಣುಕಾ ರಕ್ತದ ಮಾದರಿ, ಕೂದಲು ಸಂಗ್ರಹ, ಆರೋಪಿಗಳ DNA ಸಹಿತ ರಕ್ತದ ಮಾದರಿ ಸಂಗ್ರಹವಾಗಿದೆ. ಹಲ್ಲೆ ನಡೆಸಿದ ದರ್ಶನ್ ಬಟ್ಟೆ ಮೇಲೂ ರಕ್ತ ಅಂಟಿತ್ತಂತೆ. ಆ ಬಟ್ಟೆಗಳನ್ನು ಎಲ್ಲೋ ಇಟ್ಟಿದ್ರು, ಬಟ್ಟೆಗಳನ್ನು ಮನೆಯಿಂದ ಜಪ್ತಿ ಮಾಡಿದ್ದಾರೆ. ಮತ್ತೊಂದೆಡೆ ಪವಿತ್ರ ಗೌಡ ಮನೆಗೆ ಹೋಗಿದ್ದಾರೆ. ಆಕೆ ಹಾಕಿದ್ದಂಥ ಬಟ್ಟೆ, ಅಂದರೆ ಈತನ ಕೊಲೆ ಆಗುವಾಗ ಆಕೆಯ ಬಟ್ಟೆ ಮೇಲೆ ಕೂಡ ರಕ್ತ, ಅಂದರೆ ನಮಗೆ ಕಣ್ಣಿಗೆ ಕಾಣದ ರೀತಿಯಲ್ಲೂ ಕೂಡ ಇರುತ್ತೆ. ಈಗ ನಮಗೆ ಆ್ಯಸ್ ಯೂಶ್ವಲ್ ನೋಡಿದಾಗ ರಕ್ತ ಕಾಣದೇ ಇದ್ದಿರ್ಬೋದು, ಆದರೆ ಸೂಕ್ಷ್ಮವಾಗಿ ನಾವು ಅವಲೋಕಿಸಿದಾಗ ಎಲ್ಲಾದರೂ ಒಂದು ಕಡೆ ರಕ್ತದ ಒಂದು ಚೂರಾದರೂ ಬಿದ್ದಿರುತ್ತೆ. ಆಮೇಲೆ ಚಪ್ಪಲಿಯಲ್ಲಿ ಹೊಡೆದಿದ್ಲು ಅಂತ ಭಾಳ ಸುದ್ದಿ ಆಗಿತ್ತಲ್ಲ, ಏನು ಕೊಬ್ಬಲ್ಲ ಇವರಿಗೆಲ್ಲ ಚಪ್ಪಲಿಯಲ್ಲಿ ಹೊಡೆಯೋದು. ನನಗೆ ಒಮ್ಮೆ ಆಶ್ಚರ್ಯ ಆಗುತ್ತೆ. ಇಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಕೂಡ ಅತ್ಯದ್ಭುತ ನಾಯಕಿ, ಈಗ ರಮ್ಯಾ ಅಂತ ನಾಯಕಿ, ರಚಿತಾ ರಾಮ್ ಅಂತ ನಾಯಕಿ, ಮಾಲಶ್ರೀ ಅವರಂಥ ನಾಯಕಿ, ಎಂತೆಂಥ ನಾಯಕಿಯರನ್ನ ನೋಡಿಲ್ಲ. ಅವ್ರಿಗೂ ಅಂಥ ಅಸಭ್ಯ ಕಮೆಂಟ್ಗಳು 1000 ಬಂದಿರ್ಬೋದು. ಈಕೆ ಒಬ್ಬಳೆ ಊರಿಗೊಬ್ಬಳೆ ಪದ್ಮಾವತಿನ, ಒಳ್ಳೆ ಕತೆ ಆಯ್ತಲ್ಲ, ಯಾರು ಕಮೆಂಟೇ ಮಾಡೋಂಗಿಲ್ವಾ? ಒಂದು ಆಯ್ತಪ್ಪ, ಕಮೆಂಟ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಅದಕ್ಕೆ ಒಂದು ಕಾರಣ ಇರುತ್ತಲ್ಲ. ಬಂದು ಚಪ್ಪಲಿಯಿಂದ ಹೊಡೆಯೋದು, ಏನು ಊರಿಗೊಬ್ಬಳೆ ಪದ್ಮಾವತಿ, ಒಳ್ಳೆ ಕತೆ ಆಯ್ತಲ್ಲ ಇದು. ಇನ್ನು ಮತ್ತೊಂದು ಕಡೆ ಪವಿತ್ರ ಗೌಡ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬಟ್ಟೆ ಚಪ್ಪಲಿ ಜಪ್ತಿ ಆಗಿದೆ. ಈಕೆ ಬಟ್ಟೆ ಚಪ್ಪಲಿ ಮೇಲೆ ಕೂಡ ರಕ್ತದ ಕಲೆಗಳಿದೆಯಂತೆ. ಹೆಂಗೆ ಅಂತಂದರೆ, ನಿಮಗೆ ಈ ಕಾಂತಾರ ಸಿನಿಮಾದಲ್ಲಿ ಅವನು ಚೂರಿ ಹಾಕಿದಾಗ ಆ ಶೂ ಮೇಲೆ ರಕ್ತದ ಕಲೆ ಬೀಳುತ್ತಲ್ಲ, ಹಂಗಲ್ಲ, ಎಲ್ಲಾದರೂ ಒಂದು ಕಡೆ ಹೊಡೆಯುವಾಗ ಮತ್ತೊಂದು ಆಗುವ ಏನಾದರೂ ರಕ್ತದ ಕಲೆ ಇದ್ದರೆ ಅಂತೇಳಿ. ಆಮೇಲೆ ರೇಣುಕಾ ರಕ್ತ ಮತ್ತು ದರ್ಶನ್ ಬಟ್ಟೆ ಮೇಲಿದ್ದ ರಕ್ತ FSL ಪರೀಕ್ಷೆ ನಡೆಯುತ್ತೆ. ಉಳಿದ ಆರೋಪಿಗಳ ರಕ್ತದ ಸ್ಯಾಂಪಲ್ ಜೊತೆಗೆ ಮ್ಯಾಚಿಂಗ್ ನೋಡ್ತಾರೆ. ಆಮೇಲೆ ಬಟ್ಟೆ ಮೇಲಿನ ರಕ್ತದ ಕಲೆ ಸಂಗ್ರಹಿಸಿ ಪರಿಶೀಲನೆ ಆಗುತ್ತೆ. ಕೊಲೆ ವೇಳೆ ಹಾಕಿದ್ದ ಬಟ್ಟೆ ಬದಲಿಸಿದ್ರಂತೆ ಆರೋಪಿಗಳು. ಆ ಒಂದು ರೇಣುಕಾಚಾರ್ಯಂದು, ರೇಣುಕಾ ಸ್ವಾಮಿದು ಬದಲಿಸಿದ್ದಾರೆ. ಇನ್ನು ಪ್ರತಿಷ್ಠಿತ ಬಟ್ಟೆ ಶಾಪಿಂಗ್ ಮಾಲ್ಗೆ ಹೋಗಿ ಬಟ್ಟೆ ಖರೀದಿ ಅದೆಲ್ಲ ಸಿಕ್ಕಿರುತ್ತೆ. ಈಗ ಒಂದು ಬಟ್ಟೆ ತಗೊಂಡ್ಬಂದಿರ್ತಾರೆ, ಬಟ್ಟೆ ತಗೊಂಡು ಅದರ ಬ್ಯಾಗ್ ಇರುತ್ತೆ, ಅದು ಅವ್ರ ಗಮನದಲ್ಲಿರೋದಿಲ್ಲ, ಅದನ್ನೆಲ್ಲ ಬಿಸಾಡಿರ್ತಾರೆ, ಆದರೆ ಪೊಲೀಸರು ಅದನ್ನು ಎಕ್ಕೊಂಡ್ಬಂದಿರ್ತಾರೆ. ಆಮೇಲೆ ಇದರ CCTV ಫುಟೇಜ್, ಬಿಲ್ಗಳ ಸಂಗ್ರಹ, ಕೃತ್ಯಕ್ಕೆ ಬಳಸಿದ್ದ ಆಯುಧಗಳು ಈಗಾಗಲೇ ಜಪ್ತಿಯಾಗಿದೆ. ಆಯುಧಗಳ ಮೇಲಿನ ರಕ್ತದ ಕಲೆಗಳು ಸ್ಯಾಂಪಲ್ ಸಂಗ್ರಹವಾಗಿದೆ. ಸೊ ಹಾಗಾಗಿ ಇದು ಬಿಗಿ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ. 7 CCTV ಕ್ಯಾಮರಾ ಇತ್ತಂತೆ ಶೆಡ್ಡಲ್ಲಿ, ಅದರಲ್ಲಿ 2ರಲ್ಲಿ ಎಲ್ಲ ಚಲನವಲನಗಳು ಪತ್ತೆ ಹಚ್ಚಲಾಗಿದೆ ಅಂತೇಳಿ. ಇವ್ರಿಗೆ ಗೊತ್ತಿತ್ತಾ CCTV ಇದೆ ಇಲ್ಲ ಅಂತೇಳಿ ಗೊತ್ತಿತ್ತಾ? ಈ ಎಲ್ಲ ವಿಚಾರಗಳಿರುತ್ತೆ. ಮುಚ್ಚಿದ ಲಕೋಟೆಯಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಒಬ್ಬರು, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅಂತೇಳಿ, ಅಂದರೆ ಸರ್ಕಾರ ಒಂದು ವಕೀಲರನ್ನು ನೇಮಕ ಮಾಡುತ್ತೆ. ಭಾಳ ಸ್ಪೆಷಲಿಸ್ಟ್ ಆಗಿರುವಂಥ ಪ್ರಸನ್ನ ಕುಮಾರ್ ಅನ್ನೋರನ್ನು ನೇಮಕ ಮಾಡಿದ್ದಾರೆ. ಭಾಳ ಅತ್ಯದ್ಭುತವಾದಂಥ ವಕೀಲರು. ಅವರೆಲ್ಲ ಟೇಕ್ ಕೇರ್ ಸರ್ಕಾರವೇ ಮಾಡುತ್ತೆ. ಅಂದರೆ ಅವರ ಬಿಲ್ಲು, ಊಟ, ತಿಂಡಿ, ಅಂದರೆ ಎಲ್ಲ ಅವರ ಖರ್ಚು ವೆಚ್ಚಗಳನ್ನು ಸರ್ಕಾರವೇ ಮಾಡುತ್ತೆ. ಮತ್ತೊಂದು ಕಡೆ ನಿನ್ನೆ ಸುದೀಪ್ ಕೂಡ ಹೇಳ್ತಾ ಇದ್ರು, ಆಮೇಲೆ ನಾವು ಕೂಡ ಹೇಳ್ತಾ ಇದ್ವಿ, ಸರ್ಕಾರ ಕೂಡ ಇದನ್ನು, ಅಂದರೆ CM ಕೂಡ ಬಹಳ ಗಂಭೀರವಾಗಿ ಇದನ್ನು, ಇಲ್ಲ ಯಾವುದೇ ಮುಲಾಜು ಮರ್ಜು ಯಾವುದೂ ಇಲ್ಲ, ಹೆಂಗೆ ಕಾನೂನು ಪ್ರಕಾರ ಏನೆಲ್ಲ ಆಗಬೇಕು ಅದನ್ನು ಮಾಡಿ, ಇವನ್ DCM ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಆ ಕಡೆಯಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ. ಪೊಲೀಸರಿಗೆ ಇಲ್ಲಿ ತನಕ ಯಾವುದೇ ಒತ್ತಡ ಇಲ್ಲ. ಒಬ್ಬ ಮಂತ್ರಿ 128 ಬಾರಿ ಕರೆ ಮಾಡಿದ್ದಾರೆ, ಅವರನ್ನ ಯಾರು ಕೇರೆ ಮಾಡಲಿಲ್ಲ. ಇಬ್ಬರು ಹಾಲಿ ಸಚಿವರು ಮತ್ತು ಒಬ್ಬ BJP ಶಾಸಕ ಇಂಥ ಪ್ರಯತ್ನ ಪಟ್ಟಿದ್ದಾರೆ. ಕಾಂಗ್ರೆಸ್ BJP ಇಬ್ಬರು ಪ್ರಯತ್ನ ಪಟ್ಟಿದ್ದಾರೆ, ಅದರಲ್ಲಿ 2 ಮಾತಿಲ್ಲ. ಓಕೆ, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಧರ್ಮಸ್ಥಳ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುನಿಲ್, ಇಲ್ಲಿ ತನಕ ಈ ತನಿಖೆಯಲ್ಲಿ ಆಗಿರುವಂತಹ ಪ್ರಗತಿ ಏನೆಲ್ಲ ಬೆಳವಣಿಗೆಗಳಾಯಿತು, ಇವತ್ತು ಏನಾಗಬಹುದು?
ಎಸ್ ಶ್ರುತಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖಾ ತಂಡ ಅದ್ಭುತವಾದಂಥ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದೆ. ಎಲ್ಲಿವರೆಗೆ ಅಂದರೆ, ಒಂದು ವೇಳೆ ವಿಟ್ನೆಸ್ಗಳು ಹಾಸ್ಟೆಲ್ ಆದರೂ ಕೂಡ ಸಾಂದರ್ಭಿಕ ಸಾಕ್ಷ್ಯಗಳ ಮೇಲೆ ಕನ್ವಿಕ್ಷನ್ ಆಗಬೇಕು ಅನ್ನೋ ಮಟ್ಟಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಾಕ್ಷ್ಯಗಳನ್ನು ಕೂಡ ಸಂಗ್ರಹ ಮಾಡಿಕೊಂಡಿದೆ. ಅದರಲ್ಲಿ ತುಂಬ ಪ್ರಮುಖ ವಿಚಾರ ಅಂತ ಹೇಳಿದರೆ, ತನಿಖಾ ಹಂತದಲ್ಲಿ ಏನೇನು ಸಾಕ್ಷ್ಯಗಳನ್ನು ಕಲೆ ಹಾಕ್ತಾರೆ ಮತ್ತು ನಾಳೆ ಅದನ್ನು ಕೋರ್ಟಿಗೆ ಸಬ್ಮಿಟ್ ಮಾಡುವಂಥ ಟೈಮ್ನಲ್ಲಿ ಕೋರ್ಟ್ ಆ ಸಾಕ್ಷ್ಯಗಳನ್ನು ಯಾವ ರೀತಿ ಪರಿಗಣಿಸುತ್ತೆ ಅನ್ನುವಂಥದ್ದು ತುಂಬಾ ಪ್ರಮುಖ ಆಗುತ್ತೆ. ಇದೀಗ ಈ ಒಂದು ಮರ್ಡರ್ ಕೇಸ್ನಲ್ಲಿ ವಿಟ್ನೆಸ್ಗಳು ಇದ್ದಾರಾ ಇಲ್ವಾ ಅನ್ನುವಂಥ ಸೆಕೆಂಡರಿ, ಆದರೆ ಸಾಂದರ್ಭಿಕ ಸಾಕ್ಷ್ಯಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಈಗಾಗಲೇ ಕೊಲೆಯಾಗಿರುವಂತಹ ರೇಣುಕಾಸ್ವಾಮಿಯ ಮೈ ಮೇಲಿದ್ದಂತಹ ಮತ್ತು ಬಟ್ಟೆ ಮೇಲಿದಂತಹ ರಕ್ತದ ಕಲೆಗಳನ್ನು ಸಂಗ್ರಹ ಮಾಡಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಆತನ ರಕ್ತದ ಮಾದರಿಯನ್ನು ಕೂಡ ಸಂಗ್ರಹ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಕೃತ್ಯ ನಡೆದಂತಹ ಸ್ಥಳದಲ್ಲಿ, ಆ ಸಂದರ್ಭದಲ್ಲಿ ಸ್ಥಳದಲ್ಲಿ ಇದ್ದಂತಹ ಆರೋಪಿಗಳಾದಂತಹ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳ ರಕ್ತದ ಮಾದರಿ ಮತ್ತು DNA ಎರಡನ್ನು ಕೂಡ ಸಂಗ್ರಹ ಮಾಡಲಾಗುತ್ತೆ. ಏನಕ್ಕೆ ಅಂದರೆ, ಈಗ ಆ ರೇಣುಕಾಸ್ವಾಮಿಯ ಮೈ ಮೇಲಿದ್ದಂತಹ ರಕ್ತ ಏನಿದೆ ಅದು ಇವರ ಯಾರ್ದಾರ್ದು ಒಬ್ಬರದ್ದು ಬಟ್ಟೆ ಮೇಲೆ ಬಿದ್ದಿರುತ್ತೆ. ಸೊ ಅದೆರಡನ್ನು ಕೂಡ ಮ್ಯಾಚ್ ಮಾಡಿ ನೋಡಲಾಗುತ್ತೆ. ಇವರೇ ಕೊಲೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅನ್ನುವಂಥದ್ದನ್ನು ಪ್ರೂವ್ ಮಾಡೋದಕ್ಕೆ ನಾಳೆ ದಿನ ಆ ರಕ್ತದ ಮಾದರಿಯ ಸ್ಯಾಂಪಲ್ನ ರಿಪೋರ್ಟ್ ಏನು ಬರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ DNA ಸಂಗ್ರಹ ಮಾಡೋದಕ್ಕೂ ಕೂಡ ಒಂದು ಕಾರಣ ಇದೆ. ಆ ಕೃತ್ಯವನ್ನು ನಡೆಸುವಂತಹ ಟೈಮ್ನಲ್ಲಿ ಆರೋಪಿಗಳ ಮೈ ಮೇಲಿದ್ದಂತಹ ರಕ್ತ ಕೂಡ ಇವರ ಈ ಕೊಲೆಯಾದಂತಹ ರೇಣುಕಾಸ್ವಾಮಿಗೆ ಏನಾದರೂ ಟಚ್ ಆಗಿದ್ದಿದ್ರೆ ಅಥವಾ ಅವರ ಕೂದಲಿರ್ಬೋದು, ಈ ರೀತಿ ಯಾವುದೇ ಒಂದು ಅಂಶಗಳು ಸಿಕ್ಕರೂ ಕೂಡ ಅದನ್ನು FSLನಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಬೇಕಾಗುತ್ತೆ. ಇದೇ ಒಂದು ಕಾರಣಕ್ಕೋಸ್ಕರ ಈ ಒಂದು ರಕ್ತದ ಮಾದರಿ, ಅದೇ ರೀತಿಯಲ್ಲಿ ಉಗುರು, ಹಾಗೆ ಕೂದಲು ಇವೆಲ್ಲವನ್ನು ಕೂಡ ಸಂಗ್ರಹ ಮಾಡಿಕೊಂಡು ಈಗ FSLಗೆ ಕಳುಹಿಸಲಾಗಿದೆ. ಈ ಎಲ್ಲ ಸಾಕ್ಷ್ಯಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಕೃತ್ಯಕ್ಕೆ ಬಳಕೆ ಮಾಡಿದಂಥ ವೆಪನ್ಸ್, ಅದರಲ್ಲಿ ಫಿಂಗರ್ ಪ್ರಿಂಟು ಕೂಡ ಇರುತ್ತೆ. ಅದೇ ಒಂದು ವೆಪನ್ನಿಂದ ರೇಣುಕಾಸ್ವಾಮಿಯನ್ನು ಹತ್ಯೆ ಮಾಡಲಾಗಿದೆ ಅಥವಾ ಆತನ ಮೇಲೆ ಹಲ್ಲೆಯನ್ನು ಮಾಡಲಾಗಿದೆ ಅನ್ನುವಂಥದ್ದನ್ನು ಪ್ರೂವ್ ಮಾಡೋದಕ್ಕೂ ಕೂಡ ಈ ಎಲ್ಲ ಸಾಕ್ಷ್ಯಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸದ್ಯಕ್ಕೆ ಇವೆಲ್ಲವನ್ನು ಕೂಡ ಸಂಗ್ರಹ ಮಾಡಿಕೊಂಡಿರುವಂತಹ ತನಿಖಾಧಿಕಾರಿಗಳು ಅದನ್ನು ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟು ಕೂಡ ವಿವರವನ್ನು ನೀಡಿದ್ದಾರೆ. ಈ ರೀತಿ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಲಾಗಿದೆ ಅನ್ನುವಂಥ ಒಂದು ವಿವರವನ್ನು ಕೂಡ ನೀಡಲಾಗಿದೆ. ಇದನ್ನು ಹೊರತುಪಡಿಸಿದರೆ ಇವತ್ತು ಯಾವ ರೀತಿ ತನಿಖೆ ಇರುತ್ತೆ ಅನ್ನುವಂಥನ್ನು ನೋಡ್ತಾ ಹೋದರೆ, ಗುರುವಾರದವರೆಗೂ ಕೂಡ ನಟ ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳು ಪೊಲೀಸ್ ಕಸ್ಟಡಿಯಲ್ಲಿ ಇರ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಒಂದಿಷ್ಟು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡುವಂಥ ಅಗತ್ಯ ಇದೆ. ಅದರಲ್ಲಿ ಪ್ರಮುಖವಾಗಿ ಕೊಲೆಯಾದಂತಹ ರೇಣುಕಾಸ್ವಾಮಿಯ ಬಟ್ಟೆಗಳನ್ನು ಇವರೆಲ್ಲರೂ ಕೂಡ ಸೇರಿಕೊಂಡು ಡಿಸ್ಪೋಸ್ ಮಾಡಿದ್ರು, ಅದು ಸಿಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಅದಕ್ಕೋಸ್ಕರ ಹುಡುಕಾಟವನ್ನು ನಡೆಸ್ತಾರೆ. ಜೊತೆಗೆ 2 ಮೊಬೈಲ್ಗಳನ್ನು ಕೂಡ ಎಸೆದಿದ್ದಾರೆ ಅನ್ನುವಂಥದ್ದು ಮಾಹಿತಿ ಇದೆ. ಅದನ್ನು ಕೂಡ ರಿಕವರ್ ಮಾಡುವಂಥದ್ದು ಪ್ರಯತ್ನವನ್ನು ತನಿಖಾಧಿಕಾರಿಗಳು ಈ ಗುರುವಾರದವರೆಗಿನ ಅವಧಿಯಲ್ಲಿ ಮಾಡ್ತಾರೆ. ಶ್ರುತಿ. ಓಕೆ ಸುನಿಲ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಈ ನಡುವೆ ಒಂದು ಸುದ್ದಿ ಬಂದಿತ್ತು, ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೆ. ಒಬ್ಬ ಸಚಿವ 128 ಬಾರಿ ಕರೆ ಮಾಡಿದ್ರದ್ದು ಬೇರೆ ವಿಚಾರ. 2 ಸಚಿವರು ಮತ್ತು ಒಬ್ಬ ಶಾಸಕ ಬಚಾವ್ ಮಾಡುವಂಥ ಪ್ರಯತ್ನವನ್ನು ಮಾಡಿದರು ಅಂತೇಳಿ. ಆದರೆ ದಯಾನಂದ್ ಅವರು ಇರ್ಬೋದು, ಪೊಲೀಸ್ ಕಮಿಷನರ್ ಅಥವಾ ಹೋಮ್ ಮಿನಿಸ್ಟರ್ ಇರ್ಬೋದು ಅಥವಾ CM ಇರ್ಬೋದು, ಕೇರೆ ಮಾಡಲಿಲ್ಲ. ಇಲ್ಲ, ಒಂದು ವೇಳೆ ಅಲ್ಲಿ ತಪ್ಪುಗಳಾಗಿದ್ದರೆ ಶಿಕ್ಷೆ ಆಗಲಿ ಅನ್ನೋಂಥ ರೀತಿಯಲ್ಲಿ, ಅಂದರೆ ನಿಮ್ಮ ತನಿಖೆ ಮಾಡಿ ಅಂತೇಳಿ. ಈಗ ಆ ಸಂದರ್ಭದಲ್ಲಿ ಒಬ್ಬ ಕರೆ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಬಳಿಕ ಒಬ್ಬ SIಗೆ ಒಂದು ಕರೆ ಹೋಗಿತ್ತು. ಅವರೇನೋ ಪ್ರವಾಸದಲ್ಲಿದ್ದರಂತೆ. ಸಬ್ ಇನ್ಸ್ಪೆಕ್ಟರ್ಗೆ ಇದೀಗ ನೋಟಿಸ್ ಕೊಟ್ಟಿದ್ದಾರೆ. ಕೊಲೆ ನಂತರ SIಗೆ ಕರೆ ಮಾಡಿದ್ದ ವಿನಯ್ ಕರೆ ಮಾಡ್ತಾನೆ ಸತ್ತೋದ ನಂತರ. ಆರೋಪಿ ವಿನಯ್ CDR ಪಡೆದ ಪೊಲೀಸರು. CDR ಅಂತಂದರೆ ಕಾಲ್ ಡೀಟೇಲ್ಸ್ ರೆಕಾರ್ಡ್. ಆಗ ಆ SI ಅವರ ನಂಬರ್ ಬಂದಿದೆ. CDR ಎಲ್ಲರೂ CDR ತೆಗೆದಿದ್ದಾರೆ. ಯಾರಿಗೆಲ್ಲ ಫೋನ್ ಮಾಡಿದ್ದಾರೆ, ಮತ್ತೊಂದು ಮಾಡಿದ್ದಾರೆ. ನಿಮಗೂ ಮಾಡಿದರೆ ತಗೊಂಡು ಹೋಗ್ತಾರೆ, ಗೊತ್ತಾಯ್ತಾ? ಈಗ ಅವ್ರ ಜೊತೆ ಸಂಪರ್ಕ ಕೆಲವ್ರದೆಲ್ಲ ನಂಬರ್ ಅಂತ ಹೇಳ್ತಿರಲ್ಲ. ಈ ಟೈಮಲ್ಲಿ ಯಾರಿಗಾದರೂ ಕರೆ ಮಾಡಿದರೆ ನಿಮ್ಮದು ಹೋಗಿರುತ್ತೆ. ಏನು ಮಾಡಿದರೆ, ವಿನಯ್ SIಗೆ ಕರೆ ಮಾಡಿದ್ದಾನೆ. SI ಎತ್ತಿದ್ದಾರೆ. ಪಾಪ ಅವ್ರಿಗೇನು ಗೊತ್ತಿರುತ್ತೆ ಮತ್ತೊಂದು ಅಂತೇಳಿ. ಆದರೆ ಹೆಲ್ಪಿಂಗ್ ಕಾರಣಕ್ಕಾಗಿನೋ ಅಥವಾ ಹೆಲ್ಪ್ ಮಾಡಿದಾರೋ ಒಂದು ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ, ಸರಿ ಹಿಂಗೆ ಕೊಲೆ ಆಗಿದೆ ನಮ್ಮ ಕೈಯಿಂದ ಅಂತ ಹೇಳಿದ್ದಾರೆ. ಆಗ ಅವ್ರು ಹೇಳಿದ್ದಾರೆ, ಹೌದಾ, ಏನು ಮಾಡೋದು ಈಗ ಹಿಂಗೆ ಅಂತ ವಿಷಯ ಹೇಳಿದಾಗ, ಹೆಣವನ್ನು ಅಲ್ಲಿಂದ ಎತ್ತಿಬಿಡಿ ಅಂತ ಹೇಳಿದ್ದಾರೆ. ಒಂದು ವೇಳೆ ಆ ಥರ ಏನಾದರೂ ಆ SI ಹೇಳಿದ್ದಾರೆ, ಆ SIಯ ಕೆಲಸ ಹೋಗುತ್ತೆ, ಅದರಲ್ಲಿ 2 ಮಾತಿಲ್ಲ. ಬಟ್ ಅವರು ಆರೋಪಿ ಆಗ್ತಾರಲ್ವಾ? ಖಂಡಿತ ಸಾಕ್ಷ್ಯ ಅದೇ ನಾನು ಅಂದಿದ್ದು ನೋಡಿ. ಒಂದು ವೇಳೆ ಈಗ ಕೊಲೆ ಆಯಿತು, ಆಗಿದ್ರೆ SI ಏನು ಹೇಳ್ಬೋದಿತ್ತು, ನಿಮ್ಗೊಂದು ಡೌಟ್ ಬರ್ಬೋದು. ಏನಾಗಿದೆ, ಕೊಲೆ ಆಗಿದೆ. ಈಗ ಏನು ಮಾಡಬೇಕು ಅಂತಿದ್ದೀರಿ?